ಹೌದು ಗೈಸ್, ಬಿಗ್ ಬಾಸ್ನಲ್ಲಿ 53 ದಿನಗಳಲ್ಲಿ ಆಗದೇ ಇರುವಂಥ ಒಂದು ಮಿರಾಕಲ್ ಇವತ್ತಾಗಿದೆ ಅಂತಲೇ ಹೇಳ್ಬೋದು. ಅದು ಕೂಡ ಅಶ್ವಿನಿ ಅವರಿಂದ ಆ ಒಂದು ಮಿರಾಕಲ್ ಆಗಿದೆ. ಆ ಒಂದು ಮಿರಾಕಲ್ ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕು, ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ. ನಂತರ ಯೂಟ್ಯೂಬಿಂದ ಮುಂಚೆ ನೀವು ಅಪ್ಡೇಟ್ನ ತಿಳ್ಕೊಬೇಕು ಅಂತ ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಹೌದು ಗೈಸ್, ನಾನು ನಿಮಗೆ ಪ್ರತಿದಿನವೂ ಕೂಡ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮನೆ ಮಂದಿ ಎದ್ದಾಗ ಏನು ಮಾಡ್ತಾ ಇದ್ದಾರೆ, ಯಾವ ಸಾಂಗ್ ಹಾಕೋರು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಶ್ವಿನಿರವರು ಬಿಗ್ ಬಾಸ್ 3 ಸಲ ಸಾಂಗ್ ಹಾಕಬೇಕಿತ್ತು, ಅವ್ರಿಗೆ ವಾರ್ನಿಂಗ್ ಕೊಡಬೇಕಾಗಿತ್ತು ಬೇಗ ಹೇಳಿ ಅಂತ. ಅಲ್ಲಿವರೆಗೂ ಎದ್ದೇಳ್ತಾ ಇರಲಿಲ್ಲ. ಸೊ ಈಗ ಅಚ್ಚರಿಯ ವಿಚಾರ ಏನು ಅಂತ ಅಂದರೆ, ಮನೆ ಮಂದಿ ಎಲ್ಲರಿಗಿಂತ ಬಿಗ್ ಬಾಸ್ ಅಂದರೆ ತಿಳಿಸೋಕ್ಕಿಂತ ಮುಂಚೆನೇ ಬೇಗ ಎತ್ತಿದ್ದಾರೆ. ಸಾಂಗ್ ಹಾಕೋಕ್ಕೂ ಮುಂಚೆ ಎದ್ದು ಅವರೇ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರನ್ನ ಹೊರಗಡೆ ಹೋಗಿ ಕುಡಿದು ಮತ್ತೆ ಬಂದು ಅವರ ಒಂದು ಲೋಟ ಏನಿದೆ ಆ ಒಂದು ಲೋಟನ ತೊಳೆದು ಇಟ್ಟು ನಂತರ ಹೋಗಿ ಅವರ ಬಟ್ಟೆ ಅಂದರೆ ಅವರು ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಒಂದು ಅವರ ರೂಮ್ಗೆ ಹೋಗಿ ಅವರ ಒಂದು ಬಟ್ಟೆನ ತೊಗೋತಾರೆ. ಬಟ್ಟೆನ ತೊಗೊಬಂದು ಅದನ್ನ ಪೂರ್ತಿ ಇಸ್ತ್ರಿ ಮಾಡ್ಕೋತಾರೆ. ಅಂದರೆ ಐರನ್ನ ಮಾಡಿಕೊಂಡು ಅವರು ವಾಶ್ರೂಮ್ಗೆ ಹೋಗ್ತಾರೆ. ಆ ಒಂದು ಡ್ರೆಸ್ನ ಚೇಂಜ್ ಮಾಡಿಕೊಂಡು ಯೋಗ ಮಾಡಲಿಕ್ಕೆ ಅಂತ ಅವರು ಹೋಗ್ತಾರೆ. ಸೊ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಾದಮೇಲೆ ಅವರು ಆ ಒಂದು ಮೈಕ್ನೇ ಮರ್ತ್ಬಿಟ್ಟು ಬಂದಿರ್ತಾರೆ ಅಂತಲೇ ಹೇಳ್ಬೋದು. ಆ ಕೂಡಲೇ ಬಿಗ್ ಬಾಸ್ ಅವರು ಮತ್ತೆ ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ, ಮೈಕ್ನ ಮರ್ತಿದ್ದಾರೆ ಅಂತ. ಅವಾಗ ಓಡೋಗಿ ಮತ್ತೆ ಮೈಕ್ ಬರ್ತಾರೆ. ಸೊ ಈ ರೀತಿ ಅವರು ಬೇಗ ಎದ್ದು ಅವರು ಯೋಗ ಬೇರೆ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಯಾವತ್ತೂ ಇಲ್ಲದೆ ಇರೋದು ಇವತ್ತು ಆ ಮಟ್ಟಿಗೆ ಬೇಗ ಎದ್ದಿದ್ದಾರೆ ಅಂದರೆ ನಮಗೆ ಶಾಕ್ ಆಗುತ್ತೆ. ಬಿಗ್ ಬಾಸ್ ಡೈಲಿ ವಾರ್ನಿಂಗ್ ಕೊಡ್ತಾಯಿದ್ರು, ಹಾಗೆಲ್ಲ ಕೇಳದೇ ಇದ್ದವರು ಇವತ್ತು ಮಾತ್ರ ಇಷ್ಟು ಬೇಗ ಎದ್ದು ಯೋಗ ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ಅವರೇ ಬಿಸಿನೀರು ಕಾಯಿಸ್ಕೊಂಡೆಲ್ಲ ಇದು ಮಾಡ್ತಾಯಿದ್ದಾರೆ ಅಂದರೆ ಏನೋ ಇದೆ ಅಂತ ಅರ್ಥ. ಸೊ ಇಷ್ಟು ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಹೌದು ಗೈಸ್, ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಏನಪ್ಪ ಯಾರೂ ಕೂಡ ಇದ್ದಿಲ್ಲ ಇವರು ಎದ್ದಿದ್ದಾರಲ್ಲ ಅಂತ. ನಂತರ ರಕ್ಷಿತ ಏನಿದ್ದಾರೆ ಎದ್ದು ಹೊರಗಡೆ ಬಂದು ಅವರೇ ಶಾಕ್ ಆಗ್ತಾರೆ, ಏನು ಮೇಡಮ್ ಇಷ್ಟು ಬೇಗ ಎದ್ದಿದ್ದೀರ ನೀವು ಅಂತ. ಹೌದಪ್ಪ, ನನಗೆ ನಿದ್ದೆ ಬರಲಿಲ್ಲ, ಅದಕ್ಕೆ ಬಂದು ಯೋಗ ಎಲ್ಲ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಇವತ್ತಿಂದ ಸ್ವಲ್ಪ ಶಾಂತಿಯಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ಇವರು ಯೋಗ ಎಲ್ಲ ಮಾಡ್ತಾ ಇರೋದು ಯಾಕೆ ಅಂದರೆ ಕಿಚ್ಚ ಬಂದು ಇವ್ರಿಗೆ ರುಬ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಈಗಲಿಂದನೇ ಸೈಲೆಂಟ್ ಆಗ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಂತರ ಮನೆ ಮಂದಿ ಎಲ್ಲರೂ ಕೂಡ ಬಿಗ್ ಬಾಸ್ ಅವರು ಹೇಳಿಸ್ತಾರೆ. ಹೇಳ್ಸಾದ ಕೂಡಲೇ ಇವತ್ತು ನಮ್ಮ ಉಪ್ಪಿ ಬಾಸ್ ಅವರ ಸಾಂಗ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದು ಕೂಡ ಕುಚ್ ಕುಚ್ ಹೋ ಗಯಾ ಈ ಒಂದು ಸಾಂಗ್ ಇದೆ ನೋಡಿ. ಆ ಒಂದು ಸಾಂಗ್ಗೆ ಎಲ್ಲ ಮನೆ ಮಂದಿನೂ ಕೂಡ ಫುಲ್ ಜೋಶಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಂತರ ಅಶ್ವಿನಿ ಗೌಡರವರು ಬೇಗ ಎದ್ದಿರೋದನ್ನ ಎಲ್ಲರೂ ಕೂಡ ಆಶ್ಚರ್ಯಪಟ್ಟು ಅಷ್ಟರಲ್ಲಿ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿರ್ತಾರೆ. ಅವ್ರನ್ನೂ ಕೂಡ ಕರ್ಕೊಂಡು ಎಲ್ಲರೂ ಕೂಡ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ. ಅಶ್ವಿನಿ ಗೌಡನೂ ಕೂಡ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ಮನೆ ಮಂದಿಯೆಲ್ಲ ಎದ್ದು ಫುಲ್ ಜೋಶಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಬಿಗ್ ಬಾಸ್ ಅವರು ಅವ್ರ ಮೈಕ್ ಮಲ್ತಿದ್ದಕ್ಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಂತರ ಅವರ ಮಗ ಕ್ಯಾಪ್ಟನ್ ಆಗಿದ್ದಾನೆ ಅಂತ ಇವರು ಇಷ್ಟು ಬೇಗ ಎದ್ದಿರ್ಬೋದು. ಅಂದರೆ ಬಿಗ್ ಬಾಸ್ನಲ್ಲಿರುವಂಥ ಮಗ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ನೋಡಿ. ಸೊ ಈ ಒಂದು ರೂಲ್ಸ್ನ ನಾನು ಬ್ರೇಕ್ ಮಾಡಬಾರ್ದು ಅಂತ ಅವ್ರಿಗೋಸ್ಕರ ಎದ್ದು ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಗೈಸ್, ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಎಲ್ಲನೂ ಕೂಡ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಅನಿಸಿಕೆಗಳೆಲ್ಲ ಏನಿದ್ದಾವೆ ಅಂತ ನಾನು ಕೂಡ ತಿಳ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಏನಾದ್ರು ಅಪ್ಡೇಟ್ ಇದ್ದರೆ ತಿಳಿಸ್ಕೊಡ್ತೀನಿ.